ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವಧ್ವನಿ ಎಯ್ಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮನಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಹೊಂದಬೇಕು. ತಂದೆ, ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಸ್ತೋತ್ರವಯ್ಯ.
ಸ್ತೋತ್ರವಯ್ಯ. ಮಹಾಯಾಜಕ ಮಹಾರಕ್ಷಕ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಾನು ಕೊಂಡಾಡುವೆ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಆದಿಯು ಅಂತ್ಯವು ಆತನೇ, ಎಂದೆಂದು ಜೊತೆಯಲ್ಲಿ ಇರುವಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಮಾರ್ಗವು ಸತ್ಯವು ಆದಾತನೇ, ನಿತ್ಯ ಜೀವ ನನಗೆಂದು ನೀಡಿದಾತನೇ. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಘನ ಮಹಿಮೆ ಸ್ತುತಿ ಸ್ತೋತ್ರ ಎಂದೆಂದು ನಿನಗೆ ಸ್ತೋತ್ರವು. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕಳತಟ್ಟಿ ಹಾಡುವೆ ದೇವಾ, ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ಕರ್ತಾನೆ ನಿನ್ನನ್ನು ಕೊಂಡಾಡುವೆ. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಕೈಗಳನ್ನು ತಟ್ಟಿ ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಕಥನೆ ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರುವ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या अस्त्यात राहता, तुझे ते सदा वस्ती करता. परमोन्नत देवा
आमच्या देवाक आराधन करूया, आमच्या देवाक स्तुती करूया. त्याच्या पायांक आम्ही आड पडून आराधन करूया, स्तुती करूया त्याका. आराधन करता, आराधन तुका मोच्या बापा, आराधन तुका मोगाळ राया, आराधन तुका मोच्या बापा, आराधन तुका मोगाळ राया. तुझ्या पाकाट्या पोंदा म्हाका आसरो तुवें दिलाय, पिराती मोची वाटू वताय. तुझ्या पाकाट्या पोंदा म्हाका आसरो तुवें दिलाय, पिराती आम्ही सुरक्षित राहून आसा. मोचे टान आनी कवर जाल्ल्या सताच्या बापा, मोग तुजो नियाळन तुका आराधन करता. मोचे टान आनी कवर जाल्ल्या सताच्या बापा, मोग तुजो नियाळन तुका आराधन करता. आराधन तुका मोच्या बापा, आराधन तुका नितीवान देवा, आराधन तुका मोच्या बापा, आराधन तुका नितीवान देवा. मोच्या वाटांनी रातच्या तुझ्या दुतांक तुवें त्याच्या दूतांक आमकां धाडला. आम्ही वतना येतना त्याचे दूत आमच्या फाटल्यान मुखल्यान आमकां रक्षण दितात, प्रोटेक्शन करतात. कित्याक आमी ताची भुरगीं जावन आसा. तुका उलो मारताना म्हाका जाप दिताय. मोच्या नांवान वळखतले मोच्या मोगाळा बापा, सगळे मोचे जिणेक तुका आराधन करता. मोच्या नांवान वळखतले मोच्या मोगाळा बापा, सगळे मोचे जिणेक तुजी आराधन करता. आराधन तुका मोच्या बापा, आराधन तुका सर्व वेदारा, आराधन तुका मोच्या बापा, आराधन तुका सर्व वेदारा, आराधन तुका मोच्या बापा, आराधन तुका मोगाळ राया, आराधन तुका आमच्या देवाक आराधन, मोच्या आमच्या सर्वेश्वर बापाक आराधन करूया. आराधन तुका नितीवान देवा, आराधन तुका मोच्या बापा, आराधन तुका सर्व वेदारा. सर्वदेवदार देव जावन आसा तो, ताका आमी सदांच आराधन करचें म्हणून तो आशेत येता. त्या देवाक आमी आराधन करूया. ಓ ರಿಬಲ ಶಾಂದರೋಬ ಓ ಸಮಯ ಕರ್ತಾಧಿಕರ್ತನ ದೇವಾ ನಿನಗೆ ಸ್ತೋತ್ರಪ್ಪ ತಂದೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀನಿದ್ದಿ ಕರ್ತನ ದೇವಾ, ರಾಜಾದಿರಾಜನಿಗೆ ಸ್ತೋತ್ರ ತಂದೆ. ಒಳ್ಳೆಯ ನೀನು ಒಳ್ಳೆಯವನು. ಹಾಲೆಲೂಯ ರಾಜ. ಓ ಗ್ಲೋರಿ 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 ಗ್ಲೋರಿ. ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ. ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ, ಇನ್ನು ಮುಂದೆ ಬರುವವನಾಗಿದ್ದಾನೆ. ಆತನಿಗೆ ಆರಾಧನೆ ಮಾಡುವ ನಾವು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಗಿನ್ ಗಿನ್
मुझे अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना तुझ पर होगा ना सफल। आँखों की पुतली जैसे वो रखेगा तुझे हर पल। आँखों की पुतली जैसे वो रखेगा तुझे हर पल। गिन के स्तुति करूं बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। अब तक तूने संभाला मुझे अपने बाहों में लिए हुए। आंधियाँ बन के आए जिंदगी के फिकर। आंधियाँ बन के आए जिंदगी के फिकर। कौन है तेरा मनहारा है भरोसा तेरा किधर। कौन है तेरा मनहारा है भरोसा तेरा किधर। गिन के स्तुति करूं बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। आए तुझे जो मिटाने वे शस्त्र होंगे बेअसर। आए तुझे जो मिटाने वे शस्त्र होंगे बेअसर। तेरा रचने वाला तुझ पर रखता है अपनी नजर। तेरा रचने वाला तुझ पर रखता है अपनी नजर। गिन के स्तुति करूं बेशुमार तेरे दानों के लिए। अब तक तूने संभाला मुझे अपनी बाहों में लिए हुए। अब तक तूने संभाला मुझे अपनी बाहों में लिए हुए। गिन के स्तुति करूं बेशुमार तेरे दानों
तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना ग्लोरी ग्लोरी तुझ पर होगा ना सफल। आंखों की पुतली जैसे वो रखेगा तुझे हर पल। आंखों की पुतली जैसे वो रखेगा तुझे हर पल। गिन के स्तुति करो, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। गिन के स्तुति करो, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। अपनी बाहों में लिए हुए। Come and worship Royal Priesthood. ಆರಾಧಿಸುವ ಆತನ Come and worship Him. praise ಆತನ ಆರಾಧಿಸುವ ಮನಪೂರ್ವಕವಾಗಿ ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ ಆತನ Worship Jesus, our Redeemer. He is precious.
ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಆಗಿದ್ದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪಕ್ಕೆ ಸ್ತೋತ್ರ, ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ದೇವರಿಗೆ ಮಹಿಮೆ ಆಯಿತು. ನಾವು ಯಜ್ಞ ಅರ್ಪಿಸ್ತೇವೆ, ಯಜ್ಞ ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯವನ್ನು ತಿಳಿಕೊಳ್ಳುವ. ಎಷ್ಟು ನಾವು ದೇವರ ವಾಕ್ಯವನ್ನು ತಿಳಿಕೊಳ್ತೇವೆ ಅಷ್ಟು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಅಷ್ಟು ನೀವು ಬಲ ಹೊಂದುತ್ತೀರಿ, ಕ್ರಿಸ್ತನಲ್ಲಿ ಬಲ ಹೊಂದುತ್ತೀರಿ. ಕ್ರಿಸ್ತನ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರ್ತದೆ. ನಿಮಗೆ ಕ್ರಿಸ್ತನು ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ನಿಮಗೆ ಆಗುತ್ತದೆ. ದೇವರ ವಾಕ್ಯ ಕೇಳಿದ ನಂಬಿಕೆಯು ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ. ಕೊಲಸ್ಗರದ ಪತ್ರಿಕೆ 1:16 ನಾವು ಸ್ವಲ್ಪ ಜ್ಞಾನಿಸುವ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳಿದೆ, ಭೂಪರಲೋಕದಲ್ಲಿರುವ ದೃಷ್ಟಾಂತವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲೇ ಸೃಷ್ಟಿಸಲ್ಪಟ್ಟಿತು. ಆತನೆಂದರೆ ಯಾರು? ಕ್ರಿಸ್ತನಲ್ಲೇ ಸೃಷ್ಟಿಸಲ್ಪಟ್ಟಿತು. ಅಲ್ಲಿ ಹೇಳ್ತದೆ ಸೃಷ್ಟಿಪಡಿತು. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತು. ಸರ್ವವು ಏನು ನೀವು ಇಲ್ಲಿ ನೋಡ್ತೀರಿ, ಈ ಲೋಕದಲ್ಲಿ, ಜಗತ್ತಲ್ಲಿ, ಸಮುದ್ರ ಆಗಲಿ, ಬೆಟ್ಟ ಆಗಲಿ, ಗುಡ್ಡ ಆಗಲಿ, ಈ ಭೂಮಿಯಲ್ಲಿದ್ದ ಎಲ್ಲ ಮರಗಿಡ ಆಗಲಿ, ಪ್ರಾಣಿ ಪಕ್ಷಿ ಏನೇನು ನೋಡ್ತೀರಿ ಅದೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಆದದ್ದು. ಹಾಗಾದರೆ ಕ್ರಿಸ್ತನು ಎಲ್ಲಿದ್ದನು? ಕ್ರಿಸ್ತನು ಆದಿಯಲ್ಲೇ ಇದ್ದವನು. ಇಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಆದಿಕಾಂಡ 1 ಹೇಳ್ತದೆ, ಆದಿಯಲ್ಲಿ ಅಂದರೆ ದೇವರು ಆದಿಯಲ್ಲಿ ಇದ್ದವನು, ಕ್ರಿಸ್ತನ ಆದಿಯಲ್ಲಿ ಇದ್ದವನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ, ಆದಿ ಎಂದರೆ ಯಾರು? ಯೇಸು ಕ್ರಿಸ್ತನು. ಇಲ್ಲಿ ನೋಡಿ, ಯೋಹಾನ ಸುವಾರ್ತೆಯಲ್ಲಿ ಆದಿಯಲ್ಲಿ ವಾಕ್ಯ ಇತ್ತು. ಇಲ್ಲಿ ಏನು ಹೇಳ್ತದೆ? ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ, ಇಲ್ಲಿ ದೇವರ ವಾಕ್ಯ ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು. ಆ ವಾಕ್ಯವು ದೇವರಾಗಿತ್ತು. ಯೇಸು ಯಾರಾಗಿದ್ದಾನೆ? ವಾಕ್ಯವಾಗಿದ್ದಾನೆ. ಆದಿಯಲ್ಲಿ ಇದ್ದವನು ಆತನು. ಈ ಜಗತ್ತು ಮಾಡುವ ಮೊದಲು ಯೇಸು ಇದ್ದವನು. ಆದಿಯಲ್ಲಿ ಇದ್ದ ಆತನು. ನಿಮ್ಮ ದೃಷ್ಟಿಯಲ್ಲಿ ಇರಬಹುದು 2000 ವರ್ಷದ ಮೊದಲು ಆತನು ಬಂದಿದ್ದಾನೆಂದು. ಅಲ್ಲ, ಈ ಜಗತ್ತುತ್ಪತ್ತಿಗೆ ಮೊದಲೇ ಇದ್ದವನು ಆತನು. ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಆ ವಾಕ್ಯ ಎಂಬ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದವನು. ವಾಕ್ಯ ಎಂಬಾದ ಆತನು ಯೇಸು ಕ್ರಿಸ್ತನು. ಆತನು ದೇವರಲ್ಲೇ ಇದ್ದವನು. ಆತನೇ ದೇವರಾಗಿದ್ದಾನೆ. ಯೇಸುವೇ ದೇವರಾಗಿದ್ದಾನೆ. ಇದು ನಾವು ತಿಳ್ಕೊಳ್ಳಬೇಕು. ಕೆಲವು ಸರಿ ನಮಗೆ ತಂದೆ ಯಾರು, ಮಗನ ಯಾರು, ಪರಿಶುದ್ಧ ಆತ್ಮನ ಯಾರು? ಆತನು ತ್ರಿಯೇಕ ದೇವರು, ಒಬ್ಬನೇ ದೇವರು ಆತನು. ಆದಿಯಲ್ಲಿ ಯೇಸು ಇದ್ದವನು, ಆತನೇ ದೇವರಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾನೆ ನೋಡಿ,
ವಾಕ್ಯ ಎಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವೇ ಸಮಸ್ತ ಉಂಟಾಯಿತು. ಯೇಸುನ ಮೂಲಕ ಸಮಸ್ತ ಉಂಟಾಯಿತು. ಎಲ್ಲವೂ ಇಲ್ಲಿ ನೋಡ್ತಿರಲ್ಲ ಜಗತ್ತಲ್ಲಿ ಕ್ರಿಸ್ತ ಯೇಸುನ ಮುಖಾಂತರ. ಆತನು ಆದಿಯಲ್ಲಿದ್ದ. ನೋಡಿ, ಆದಿಯಲ್ಲಿ ದೇವರು. ಯೇಸು ಆದಿಯಲ್ಲಿ ಇದ್ದ. ಆತನು ಆದಿಯಲ್ಲಿ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದನು. ಭೂಮಿ ಮತ್ತು ಆಕಾಶವು ಉಂಟು ಮಾಡಿದನು ದೇವರು. ದೇವರ ವಾಕ್ಯ ಹೇಳ್ತದೆ, ಭೂಮಿಯಲ್ಲಿ ಕತ್ತಲೆ ಇತ್ತು, ದೇವರು ಮಾತಾಡಿದನು. ಯೇಸು ಮಾತಾಡಿದನು. ಯೇಸು ಯಾವಾಗ ಮಾತಾಡಿದನೋ ಬೆಳಕಾಗಲಿ, ಬೆಳಕಾಯಿತು. ಮಾತಾಡಿದನು. ಆ ವಾಕ್ಯ ಎಂಬ ಆತನು ಮಾತಾಡಿದನು. ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಸಮಸ್ತ ವಸ್ತುಗಳನ್ನು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಸಮಸ್ತವು ಆತನಿಲ್ಲದೆ ಏನೂ ಉಂಟಾಗಲಿಲ್ಲ, ಆತನಿಂದಲೇ ಆಗಿತ್ತು. ಏನು ನಾವು ಇದ್ದೇವೆ ಇವತ್ತು ಈ ಜಗತ್ತಲ್ಲಿ, ಆತನಿಂದಲೇ. ಆತನಿಗಸರ ನಾವು ಇದ್ದೇವೆ. ಆತನಿಗಸರ ಮಾನವನಿಗೆ ಸೃಷ್ಟಿ ಮಾಡಿದ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ಜೀವ ಇತ್ತು. ಜೀವ ವೆರಿ ವೆರಿ ಇಂಪಾರ್ಟೆಂಟ್. ಜೀವ, ಮನುಷ್ಯನಲ್ಲಿ ಜೀವ ಇರಬೇಕು. ಅದು ಆತನಲ್ಲಿ ಜೀವ ಇತ್ತು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಮನುಷ್ಯನಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನೋಡಿ ದೇವರ ವಾಕ್ಯ ಏನು ಹೇಳ್ತದೆ 9, ನಿಜವಾದ ಬೆಳಕು ಲೋಕಕ್ಕೆ ಬರುವನಾಗಿದ್ದು, ಆ ಬೆಳಕು ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವುದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕಕ್ಕೆ ಆತನ ಮೂಲಕ ಉಂಟಾಯಿತು. ಆತನು ಇದ್ದವನು, ಮೊದಲೇ ಇದ್ದವನು, ಲೋಕ ಆಗುವ ಮೊದಲೇ ಇದ್ದವನು. ಆತನು ಬೇಕು. ಇವತ್ತು ಆ ಬೆಳಕು ಮಾನವನಿಗೆ ಬೇಕು. ಮಾನವನ ಒಳಗೆ ಆ ಬೆಳಕು ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನಿಗೆ ಅಂಗೀಕಾರ ಮಾಡ್ತಾರೋ, 12 ಹೇಳ್ತದೆ, ಯಾರ್ಯಾರು ಆತನಿಗೆ, ಯಾರಿಗೆ? ಯೇಸು ಕ್ರಿಸ್ತನಿಗೆ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ದೇವರ ಮಕ್ಕಳಾಗ್ತಾರೆ. ಆತನನ್ನು ಅಂಗೀಕಾರ ಮಾಡಿದವರು ದೇವರ ಮಕ್ಕಳಾಗುವ ಅಧಿಕಾರವು ಅವರಿಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಒಂದು ವೇಳೆ ಯೇಸು ಕ್ರಿಸ್ತನಿಗೆ ನೀವು ಅಂಗೀಕಾರ ಮಾಡಿದರೆ ನೀವು ದೇವರ ಮಕ್ಕಳಾಗಿದ್ದೀರಿ. ಜೀವ ಸ್ವರೂಪನಾದ ದೇವರ ಮಕ್ಕಳು ನೀವು. ಆ ಜೀವ ಸ್ವರೂಪನ ದೇವರ ಮಕ್ಕಳು ನೀವು ಆಗುತ್ತೀರಿ. ನಿಮ್ಮೊಳಗೆ ಆ ಜೀವವು ಬರುತ್ತದೆ. ಪ್ರಿಯರೇ, ಏನು ಬೇಕು ಇವತ್ತು? ನಾವು ದೇವರ ಮಕ್ಕಳಾಗಬೇಕು. ಮಕ್ಕಳಾಗಬೇಕಾದ್ರೆ ನಾವು ಅಂಗೀಕಾರ ಮಾಡಬೇಕು ಆತನನ್ನು. ನಾವು ಆತನ ಅಂಗೀಕಾರ ಮಾಡುವಾಗ ದೇವರ ಮಕ್ಕಳಾಗ್ತೇವೆ ನಾವು. ಅದಕ್ಕೋಸ್ಕರ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆತನೇ ದೇವರಾಗಿದ್ದನು. ಆದಿ ಎಂದರೆ ಯಾರು? ಯೇಸು ಕ್ರಿಸ್ತನು. ಈ ಜಗತ್ತು ಆಗ ಮೊದಲು ಯೇಸು ಕ್ರಿಸ್ತನು ಇದ್ದವನು, ಮೊದಲೇ ಇದ್ದವನು ಆತನು. ಪ್ರಿಯರೇ, ನೀವು ಧನ್ಯರಾಗಿದ್ರಿ. ಒಂದು ವೇಳೆ ಯೇಸು ಕ್ರಿಸ್ತನಿಗೆ ನೀವು ಸ್ವೀಕಾರ ಮಾಡಿದರೆ ನೀವು ಧನ್ಯರು. ನೀವು ದೇವರ ಮಕ್ಕಳೆಂದು ಕರೆಯಲ್ಪಡುತ್ತದೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಯಾವಾಗ ಅಂಗೀಕಾರ ಮಾಡ್ತೇವೆ ಆಗ ದೇವರ ಮಕ್ಕಳಾಗ್ತೇವೆ ನಾವು. ಆ ಜೀವ ನಿಮ್ಮ ಒಳಗೆ ಬರ್ತದೆ. ಆತನ ಮುಖಾಂತರವೇ ಆದದ್ದು ಆತು ಈ ಲೋಕ. ಅದಕ್ಕೋಸ್ಕರ ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಈ ಲೋಕಕ್ಕೆ ಬಂದನು. ದೇವರ ವಾಕ್ಯ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಮಗನು ಯಾರು? ಯೇಸು ಕ್ರಿಸ್ತನು. ಮಗನು ಮೊದಲು ಇದ್ದವನು. ನೋಡಿ ಪ್ರಿಯರೇ, ಆದಿಯಲ್ಲಿ ಆ ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಾಮನ ಹತ್ರ ಮಾತಾಡಿದನು. ಯಾರು ಮಾತಾಡಿದನು? ಯೇಸು ಕ್ರಿಸ್ತನು ಮಗನು ಮಾತಾಡಿದನು. ಅಬ್ರಾಮನ ಹತ್ರ ಮಾತಾಡಿದನು. ಪ್ರತ್ಯಕ್ಷನಾಗಿ, ಮೋಶೆಗೆ ಪ್ರತ್ಯಕ್ಷನಾಗಿ,
ಮಾತಾಡಿದನು. ಯಾರು? ಮಗನು. ಮಗನ ಮುಖಾಂತರ ಮಾತಾಡ್ತಿದ್ದನು ಆತನು. ಮಗನ ಮುಖಾಂತರ ಈ ಅಂತ್ಯಕಾಲದಲ್ಲಿ ಕೂಡ ಮಗನ ಮುಖಾಂತರ ಆತನು ಮಾತಾಡಿದನು. ನಾವು ನೋಡ್ತೇವೆ ಯಾರ್ಯಾರಿಗೆ ದೇವರು ಹಳೆಯ ಒಳಗೆ ಪ್ರತ್ಯಕ್ಷನಾದನು ಆತನು ಮಗನ ಮುಖಾಂತರ ಮಾತಾಡಿದನು. ಅದಕ್ಕೋಸ್ಕರ ಮಗನ ಒಂದು ದಿನ ನೋಡಲಿಕ್ಕೆ ಅವರು ಆಸೆ ಪಡ್ತಿದ್ದರು. ಒಂದು ದಿನ ಮಗನ ದಿನ ನೋಡಬೇಕಿತ್ತು ಅವರಿಗೆ. ಮೊದಲನೆಯ ಬರವಣಿಗೆ ಅವರಿಗೆ ಬೇಕಿತ್ತು. ಆದರೆ ಅದರ ಮೊದಲೇ ಅವರು ಈ ಲೋಕವನ್ನು ಬಿಟ್ಟರು. ಆದರೆ ಪ್ರಿಯರೇ, ನಾವು ಕ್ರಿಸ್ತನ ಮೊದಲನೇ ಬರವಣಿಗೆಯ ಒಳಗಿದ್ದೇವೆ. ಆತನು ನಮ್ಮ ಹತ್ರ ಒಂದು ಒಡಂಬಡಿಕೆ ಮಾಡಿದ್ದಾನೆ. ಆ ಒಡಂಬಡಿಕೆಯ ಒಳಗೆ ನಾವಿದ್ದೇವೆ. ಹಳೆಯ ಒಡಂಬಡಿಕೆ ಅಬ್ರಾಹ್ಮನ ಮುಖಾಂತರ ಒಂದು ಒಡಂಬಡಿಕೆ ದೇವರು ಮಾಡಿದ್ದನು. ಆ ಒಡಂಬಡಿಕೆಯ ಒಳಗೆ ಅವರು ಇದ್ದವರು. ಆ ಒಡಂಬಡಿಕೆ ಮಾಡಿ ಆ ಹಳೆಯ ಒಡಂಬಡಿಕೆ ಅವರು ಜೀವಿಸಿದರು. ಮೋಶೆ ಹತ್ರ ಮಾತಾಡಿ ಮೋಶೆಯ ಮುಖಾಂತರ ಒಂದು ಒಡಂಬಡಿಕೆ ಮಾಡಿದನು. ಏಕೆ? 10 ಕಟ್ಟಳೆಯನ್ನು ಕೊಟ್ಟು. ಏಕೆ? ಅವರಿಗೆ ಆ ಒಡಂಬಡಿಕೆಯಲ್ಲಿ ನಡೆಯಲಿಕ್ಕೆ ಆಗಲಿಲ್ಲ ಅವರಿಗೆ. ಆದ ಕಾರಣ ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಒಬ್ಬರು ಕೂಡ ನಾಶವಾಗಬಾರದು ಪ್ರಿಯರೇ ಎಂದು ದೇವರ ಪ್ರೀತಿ ನೋಡಿ, ಎಷ್ಟು ನಿಮಗೆ ಪ್ರೀತಿ ಮಾಡ್ತಾನೆ ನೋಡಿ. ಹಾಗಾದ್ರೆ ನಾವು ಹೇಗೆ ಜೀವಿಸಬೇಕು? ಯಾವ ರೀತಿಯಲ್ಲಿ ಜೀವಿಸಬೇಕು? ನಾವು ಇನ್ನೂ ಪಾಪದಲ್ಲಿ ಇರುವುದಾ? ಇನ್ನೂ ಲೋಕದ ರೀತಿಯಲ್ಲಿ ನಡೆಯುವುದಾ? ಎಲ್ಲವನ್ನು ಬದಿಗಿಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನೀವು ನಡೆಯಬೇಕೆಂದು ಬಯಸ್ತಾನೆ. ಹಾಗಾದರೆ ನೀವು ದೇವರ ಮಕ್ಕಳಾಗಿದ್ದೀರಾ? ಹೌದು, ದೇವರ ಸೃಷ್ಟಿ. ಇಡೀ ಜಗತ್ತಲ್ಲಿ ಎಷ್ಟು ಮಾನವನಿದ್ದಾನೆ, ದೇವರು ಅವನಿಗೆ ಆತನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರು ಯಾವ ರೀತಿಯಲ್ಲಿ ಇದ್ದಾನೆ ಅದೇ ರೀತಿಯಲ್ಲಿ ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ಇಡೀ ಜಗತ್ತಲ್ಲಿ ಎಷ್ಟು ಮಾನವನಿದ್ದಾನೆ, ಆತನ ಹಾಗೆ ಇದ್ದಾನೆ. ಆದರೆ ಆತನಲ್ಲಿ ಮಾನವನ ಒಳಗೆ ಆ ಜೀವ ಇಲ್ಲ. ಆದ ಕಾರಣ ಆತನು ಈ ಲೋಕಕ್ಕೆ ಬಂದನು. ಆದ ಕಾರಣ ಯೋಹನ ಸುವಾರ್ತೆ 1 ಆತನು ಕ್ಲಿಯರ್ ಆಗಿ ಬರೆಯುತ್ತಾ ಇದ್ದಾನೆ. ಯೋಹನ ಬರೆಯುತ್ತಾನೆ, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆತನೇ ವಾಕ್ಯವಾಗಿದ್ದನು. ಯಾರು? ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದನು. ಆದಿಯಲ್ಲಿ ವಾಕ್ಯ ಇತ್ತು. ಈ ಲೋಕ ಸೃಷ್ಟಿ ಮಾಡುವ ಮೊದಲು ಪುನಃ ಹೇಳ್ತದೆ, ಆತನ ಸಮಸ್ತ ಉಂಟಾಯಿತು, ಎಲ್ಲ ಉಂಟಾಯಿತು ಆತನ ಮೂಲಕವೇ. ಅದಕ್ಕೋಸ್ಕರ ಆತನ ಮಕ್ಕಳಾಗಬೇಕು. ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಇಲ್ಲಿ ಹೇಳ್ತದೆ, ಯಾರ್ಯಾರು ಆತನ ಅಂಗೀಕಾರ ಮಾಡಿದರೋ, ಅಂದರೆ ಆತನ ಹೆಸರಿನ ನಂಬಿಕಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವು ರಕ್ತ ಸಂಬಂಧವಾಗಲಿ, ಅಲ್ಲಿ ದೇವರ ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷನಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಒಬ್ಬ ವ್ಯಕ್ತಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ವ್ಯಕ್ತಿ ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ, ಶರೀರದಲ್ಲಿ ಹುಟ್ಟಿ ಬರ್ತಾನೆ. ಈ ಶರೀರದಿಂದ ಹುಟ್ಟಿ ಬಂದ ಮನುಷ್ಯನಿಗೆ ಈಗ ಇವನು ದೇವರಿಂದ ಹುಟ್ಟಬೇಕು. ಯಾರ್ಯಾರು ದೇವರಿಂದ ಹುಟ್ಟುತ್ತಾರೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರು ಅಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ರಕ್ತ ಸಂಬಂಧದಿಂದಲೇ ನಾವು ಜೀವಿಸುವುದಾದರೆ, ನಾವು ಹೊಸತಾಗಿ ಹುಟ್ಟದಿದ್ದರೆ, ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡದಿದ್ದರೆ ಅವರು ದೇವರ ಮಕ್ಕಳಾಗುವುದಿಲ್ಲ. ಏಕೆಂದರೆ ಒಬ್ಬ ಮಾಡಿದ ಪಾಪದಿಂದ, ಒಬ್ಬ ವ್ಯಕ್ತಿ ಆದಾಮನಿಂದ ಪಾಪ ಮಾಡಿದನು, ಮನುಷ್ಯನು ದೇವರಿಂದ ಪ್ರತ್ಯೇಕ ಇದ್ದಾನೆ. ದೇವರ ಜೀವ ಅವರ ಒಳಗೆ ಇಲ್ಲ. ಆ ಜೀವ ಬರಬೇಕಾದರೆ ಯೇಸುಗೆ ಸೃಷ್ಟಿ ಮಾಡಬೇಕು. ಅವನು ಯೇಸುಗೆ ಸ್ವಂತ ರಕ್ಷಕನೆಂದು ಆತನು ಅಂಗೀಕಾರ ಮಾಡಬೇಕು. ಆ ಸೃಷ್ಟಿಕರ್ತನನ್ನು ಅಂಗೀಕಾರ ಮಾಡಬೇಕು. ಆತನು ಆ ರಕ್ಷಕನನ್ನು ಆತನು ಅಂಗೀಕಾರ ಮಾಡಬೇಕು. ಅದಕ್ಕೋಸ್ಕರ ಈತನು ಮೊದಲೇ ಇದ್ದವನು. ಅದಕ್ಕೋಸ್ಕರ ಒಂದು ದಿವಸ ಯೇಸು ಹತ್ರ ಯೋಹನ ಸುವಾರ್ತೆ 3 ನಿಕೋದೇಮನು ಬರ್ತಾನೆ. ರಾತ್ರಿ ವೇಳೆಯಲ್ಲಿ ಬರ್ತಾನೆ. ಆತನು ಹೇಳ್ತಾನೆ, ನೀನು ದೇವರಿಂದ ಬಂದವನು ಹೇಳ್ತಾನೆ. ಆತನು ದೇವರ ಸಹಾಯ ಇಲ್ಲದೆ ಇದೆಲ್ಲ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ ಆತನು.
ನೀನು ಎಲ್ಲ ಮಾಡೋದು ದೇವರ ಸಹಾಯದಿಂದಲೇ. ಒಬ್ಬ ಪರಿಚಯವನು ರಾತ್ರಿಯಲ್ಲಿ ಬಂದು ಯೇಸು ಹತ್ರ ಮಾತಾಡ್ತಾ ಇದ್ದಾನೆ. ಇದು ದೇವರ ಸಹಾಯವಿಲ್ಲದೆ ಇದೆಲ್ಲ ನಿನಗೆ ಮಾಡಲಿಕ್ಕೆ ಆಗುವುದಿಲ್ಲ. ಆತ ನೋಡಿದ್ದಾನೆ ಯೇಸು ಮಾಡುವ ಅದ್ಭುತ ಸೂಚಕಾರ್ಯ, ಯೇಸು ನಡೆಯುವ ರೀತಿ, ಯೇಸು ಮಾತಾಡುವ ರೀತಿ, ಯೇಸು ಬೋಧನೆ ಮಾಡುವ ರೀತಿ. ನಿಕೋದೇಮನು ನೋಡಿ ರಾತ್ರಿಯಲ್ಲಿ ಬಂದಿದ್ದಾನೆ. ಅವನಿಗೆ ಗೊತ್ತಾಯಿತು. ಅವನು ಬಂದು ಯೇಸು ಹತ್ರ ಕೇಳ್ತಾ ಇದ್ದಾನೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ನೀನು ದೇವರಿಂದ ಬಂದಿದೆಯಲ್ಲ. ಅಂದರೆ ಅವನಿಗೆ ಗೊತ್ತಾಯಿತು ಅವನಿಗೆ ರಕ್ಷಣೆ ಆಗಲಿಲ್ಲ ಎಂದು. ಅವನಿಗೆ ರಕ್ಷಣೆ ಆಗಲಿಲ್ಲ. ಆದ ಕಾರಣ ಯೇಸು ಹತ್ರ ಬರ್ತಾನೆ, ಕೇಳ್ತಾನೆ, ನನ್ನ ರಕ್ಷಣೆ ಆಗಬೇಕಾದರೆ ಏನು ಮಾಡಬೇಕು? ಯೇಸು ಹತ್ರ ಕೇಳ್ತಾ ಇದ್ದಾನೆ. ಯೇಸು ಹೇಳ್ತಾನೆ ಅವನಿಗೆ, ನೀನೊಬ್ಬ ಪರಿಚಯವನು, ಯೋಧನಾಗಿ. ಇಲ್ಲಿ ನಾವು ಓದುವ ಅದು ವಾಕ್ಯ ನೋಡಿ ಎಷ್ಟು ಸುಂದರವಾಗಿ ಬರೆದಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಸುಂದರವಾಗಿ ಬರೆದಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, 3:1, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯ ಇಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳ್ತಾನೆ. ಮೊದಲು ಯೇಸು ಮಾಡಿದ ಸೂಚಕ ಕಾರ್ಯದ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಯಾರಿಂದಲೂ ಸಾಧ್ಯ ಇಲ್ಲ, ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ. ನೀನು ಮಾಡುವ ಅದ್ಭುತ ಸೂಚಕ ಕಾರ್ಯ ಯಾರಿಂದಲೂ ಸಾಧ್ಯ ಇಲ್ಲ. ಯೇಸು ಮಾತಾಡುವ ರೀತಿ, ಯೇಸು ಪ್ರೀತಿ ಮಾಡುವ ರೀತಿ ಆತನು ನೋಡಿದನು. ನೋಡುವಾಗ ಆತನಿಗೆ ಗೊತ್ತಾಯಿತು ಅವನ ವಿಷಯದಲ್ಲಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸತಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ಹೇಳ್ತಾನೆ. ಅವನು ಹೊಸತಾಗಿ ನಿಜವಾಗಿ ಹೇಳ್ತಾನೆ, ಅವನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಹೋಗುವುದು ಬಿಡಿ, ದೇವರ ರಾಜ್ಯದ ಹೋಗುವುದು ಮತ್ತೆ ವಿಷಯ ಅದು. ಒಂದು ವೇಳೆ ಅವನು ಹೊಸತಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಿಕೋದೇಮನಿಗೆ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಕಾಣಲಿಕ್ಕೆ ಆಗುವುದಿಲ್ಲ ನಿನಗೆ. ಅದಕ್ಕೋಸ್ಕರ ಹೊಸತಾಗಿ ಹುಟ್ಟುವುದು ವೆರಿ ಇಂಪಾರ್ಟೆಂಟ್. ಅಂದರೆ ಆತನನ್ನು ಅಂಗೀಕಾರ ಮಾಡೋದು ದೇವರನ್ನು. ಅದಕ್ಕೆ ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದರೂ ಅವರು ದೇವರ ಮಕ್ಕಳೆಂದು ಕರೆಯಲ್ಪಡ್ತಾರೆ. ಇವತ್ತು ಏನು ದೇವರ ಮಕ್ಕಳಾಗಬೇಕು, ಅದು ಮಕ್ಕಳಾಗಬೇಕು. ಹಾಗಾದರೆ ಏನಾಗಬೇಕು ಪ್ರಿಯರೇ? ನಾವು ಹೊಸತಾಗಿ ಹುಟ್ಟಬೇಕು. ನಾವು ಹೊಸತಾಗಿ ಹುಟ್ಟಿದರೆ ಮಾತ್ರ ದೇವರ ಮಕ್ಕಳಾಗ್ತೇವೆ. ನಾವು ದೇವರ ರಾಜ್ಯದ ಒಳಗೆ ಹೋಗ್ಬೋದು, ಇಲ್ಲದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಲೋಕದ ರೀತಿಯಲ್ಲಿ ನಡೆದರೆ, ನಾವು ಧರ್ಮದಲ್ಲಿ ಇನ್ನೂ ಇದ್ದರೆ, ಆಚಾರ ವಿಚಾರ ಈ ಸಂಪ್ರದಾಯದಲ್ಲಿ ನಾವು ಜೀವಿಸಿದರೆ, ನಾವು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪುನಃ ದೇವರ ವಾಕ್ಯ ಹೇಳ್ತದೆ, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ನೋಡಿ, ಅವನಿಗೆ ಪ್ರಾಯ ಆಗಿದೆ, ಅವನು ಹುಟ್ಟುವುದು ಹೇಗೆ? ಮನುಷ್ಯನು ಮುದುಕನಾಗಿದ್ದಾನೆ, ಹುಟ್ಟುವುದು ಹೇಗೆ? ಹೊಸತಾಗಿ ಹುಟ್ಟುವುದು ಹೇಗೆ? ಪ್ರಾಯ ಆಗಿದೆ ಅವನಿಗೆ. ಪ್ರಾಯ ಆದವರಿಗೆ ಕೂಡ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ ಹೊಸತಾಗಿ ಹುಟ್ಟಲಿಕ್ಕೆ. ಒಂದು ವೇಳೆ ನೀನೀಗ 50, 60, 70, 80 ವರ್ಷ ಇರ್ಬೋದು, ಈ ಬೋಧನೆ ನೀನು ಕೇಳ್ತಿ, ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ನಿಮಗೆ ಕೂಡ ಅವಕಾಶ ಉಂಟು. ನೀವು ಕೂಡ ಈಗ ಕೂಡ ನೀವು ಯೇಸುಗೆ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಬಹುದು. ಮಾನಸಾಂತರಕ್ಕೆ ಪಶ್ಚಾತ್ತ ಸ್ವೀಕಾರ ಮಾಡುವಾಗ ನೀವು ಕೂಡ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುತ್ತದೆ. ಎಲ್ಲರಿಗೆ ಅವಕಾಶ ಉಂಟು. ದೇವರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ಕೆಲವರಿಗೆ ಬೇಗ ವಾಕ್ಯ ಸಿಗುತ್ತದೆ, ಚಿಕ್ಕ ಇರುವಾಗನೇ ಸಿಗ್ತದೆ, ಮಧ್ಯದಲ್ಲಿ ಸಿಗ್ತದೆ, ಮಧ್ಯಪ್ರಾಯದಲ್ಲಿ, ಕೆಲವರಿಗೆ ಲಾಸ್ಟಿಗೆ ಸಿಗ್ತದೆ. ಆದರೆ ಎಲ್ಲರಿಗೆ ಅವಕಾಶ ಉಂಟು. ಎಲ್ಲರಿಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಏಕೆಂದರೆ ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾನೆ, ಎಲ್ಲರನ್ನು ಪ್ರೀತಿಸ್ತಾನೆ. ಆತನು ಅವಕಾಶ ಕೊಟ್ಟಿದ್ದಾನೆ. ಪರಿಜಯವರಿಗೆ, ಶಾಸ್ತ್ರಿಗೆ, ಅನ್ಯ ಜಾತಿಗೆ ಎಲ್ಲರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಬೇಕೆಂದು, ಖಾಲಿ ಯಹೂದ್ಯರೇ ಅಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ತಾಯಿಯ ಗರ್ಭದಲ್ಲಿ ಸೇರಿ
ಹುಟ್ಟುವುದಕ್ಕಾಗುತ್ತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೋ ಆತ್ಮನಿಂದಲೋ ಹುಟ್ಟದಿದ್ದರೆ ದೇವರ ರಾಜ್ಯದಲ್ಲಿ ಸೇರಲಾರನು. ಒಬ್ಬನು ನೀರಿನಿಂದಲೋ ಆತ್ಮನಿಂದಲೋ ಹುಟ್ಟದಿದ್ದರೆ ದೇವರ ರಾಜ್ಯದೊಳಗೆ ಸೇರಲಿಕ್ಕೆ ಆಗುವುದಿಲ್ಲ. ಅವನು ಹೋಗುವುದಿಲ್ಲ ಎಂದರ್ಥ. ಅಂದರೆ ಆತನು ಮೊದಲು ಆತ್ಮನಿಂದ ಹುಟ್ಟಬೇಕು. ಯಾವಾಗ ನೀನು ಸುವಾರ್ತೆ ಕೇಳ್ತಿ, ಆತ್ಮನು ದೇವರ ಆತ್ಮನಿಗೆ ಟಚ್ ಮಾಡ್ತದೆ, ದೇವರ ಆತ್ಮ ನಿನಗೆ ಮುಟ್ಟುತ್ತದೆ. ದೇವರ ಆತ್ಮ ಈ ಸುವಾರ್ಥ ಅರ್ಥವಾಗುವಾಗೆ ನಿನ್ನ ಒಳಗೆ ಮಾತಾಡ್ತದೆ. ನೀನೊಂದು ಪಾಪಿಯಾಗಿದ್ದೀ ಎಂದು ಅವನಿಗೆ ಮಾತಾಡ್ತದೆ ಒಳಗಿಂದ. ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ಪಾಪಿಯಾಗಿದ್ದೇನೆ. ಪಾಪದಲ್ಲಿ ಜೀವಿಸುವವರು, ಪಾಪ ಯಾರ ಶ್ರಮಿಸಲ್ಪಡಲಿಲ್ಲವೋ ಅವರು ಪರಲೋಕಕ್ಕೆ ಹೋಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಪಾಪವನ್ನು ಶ್ರಮಿಸಲ್ಪಡಬೇಕು. ಹಾಗೆ ಶ್ರಮಿಸಲ್ಪಡಬೇಕಾದರೆ ಏನು ಕೊಟ್ಟರೂ ಶ್ರಮಿಸಲ್ಪಡುವುದಿಲ್ಲ. ಮನುಷ್ಯನು ಎಷ್ಟು ಪ್ರಯತ್ನ ಮಾಡಿದರು, ಎಷ್ಟು ಪುಣ್ಯಕ್ರಿಯೆ ಮಾಡಿದರು ಅವನಿಗೆ ಆ ಪಾಪ ಸಮರ್ಪಣೆ ಆಗುವುದಿಲ್ಲ. ಪುಣ್ಯಕ್ರಿಯೆಯಿಂದ ಆಗುವುದಿಲ್ಲ. ಅದು ದೇವರ ಕೃಪೆ. ಕ್ರಿಸ್ತ ಯೇಸುವಿನ ಮುಖಾಂತರ ಅವನ ಪಾಪ ಪರಿಹಾರ ಆಗ್ತದೆ. ಯಾವಾಗ ಆತನು ಬರುವಾಗ, ಯೇಸು ಕ್ರಿಸ್ತನ ಹತ್ತಿರ ಬರುವಾಗ ಅವನ ಪಾಪ ಪರಿಹಾರ ಆಗೋದು. ಪ್ರಿಯರೇ, ಒಂದು ಒಳ್ಳೆಯ ಅವಕಾಶ ಮಾನವ ಕುಲಕ್ಕೆ. ಬಂದು ಆತನಿಗೆ ಸ್ವೀಕಾರ ಮಾಡುವಾಗ ಆತನ ಪಾಪದಿಂದ ಅವನಿಗೆ ಬಿಡುಗಡೆ ಆಯಿತು. ಅವನಿಗೆ ಶಾಪದಿಂದ ಬಿಡುಗಡೆ ಆಯಿತು, ಅಂಧಕಾರ ದೊರೆತದಿಂದ ಬಿಡುಗಡೆ ಆಯಿತು. ಈಗ ನೋಡಿ, ಕೊಲೆಸಗರದ ಇದರ ಪತ್ರಿಕೆ ಏನು ಹೇಳ್ತದೆ ಅಂತ ಹೇಳ್ತಾ ಉಂಟಿಲ್ಲಿ. ಪೌಲನು ಬರೆತಾನೆ ಕೊಲೆಸಗರ ಪತ್ರಿಕೆಯಲ್ಲಿ ಈ ರೀತಿ ಬರೆತಾನೆ ಅಲ್ಲಿ ಬರೆತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ 13, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದನು. ಈಗ ಎಲ್ಲಿ ಬರಬೇಕು? ದೇವಕುಮಾರನ ರಾಜ್ಯದ ಒಳಗೆ ನೀವು ಮತ್ತು ನಾವು ಬರಬೇಕು. ಆಲ್ರೆಡಿ ಮಾಡಿ ಆಗಿದೆ. ಯೇಸು ಮಾಡಿ ಮುಗಿಸಿದ್ದಾನೆ. ಶಿಲುಬೆಯಲ್ಲಿ ತನ್ನ ಕೆಲಸ ಮುಗಿಸಿದ್ದಾನೆ. ಈಗ ಏನು? ನೀನು ಮತ್ತು ನಾನು ನಂಬಿ ಆತನ ಹತ್ತಿರ ಬರಬೇಕು. ಆತನು ಬಂದಿದ್ದಾನೆ ಲೋಕಕ್ಕೆ, ಈಗ ನಾವು ಆತನ ಹತ್ತಿರ ಹೋಗಬೇಕು. ಈ ಸುವಾರ್ತೆಯನ್ನು ಕೇಳಿ ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ ಆತನ ಅಂಗೀಕಾರ ಮಾಡಬೇಕು. ಯಾವಾಗ ಆತನ ಅಂಗೀಕಾರ ಮಾಡ್ತೀವಿ, ಅಂಧಕಾರದ ದೊರೆತನದಿಂದ ನಮಗೆ ಬಿಡುಗಡೆ ಆಗ್ತದೆ. ಈಗ ಮಾನವನು ಎಲ್ಲಿದ್ದಾನೆ? ಅಂಧಕಾರದ ದೊರೆತನದಲ್ಲಿ ಇದ್ದಾನೆ, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾನೆ. ಅದರಿಂದ ಮಾನವನಿಗೆ ಬಿಡುಗಡೆ ಬೇಕು. ಬಿಡುಗಡೆ ಯಾವ ಮುಖಾಂತರ ಆಗೋದು? ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗ್ತದೆ. ಬೇರೆ ಎಲ್ಲಿಂದಲೂ ಅವನಿಗೆ ಬಿಡುಗಡೆ ಸಿಗುವುದಿಲ್ಲ. ಎಷ್ಟು ಪ್ರಯಾಸ ಪಟ್ಟರು, ಎಷ್ಟು ದಾನ ಧರ್ಮ ಮಾಡಿದರು, ಎಷ್ಟು ಪೂಜೆ ಪರಸ್ಕಾರ ಮಾಡಿದರು, ಆತನಿಗೆ ರಕ್ಷಣೆ ಆಗುವುದಿಲ್ಲ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮಾತ್ರ ರಕ್ಷಣೆ. ಅಂಧಕಾರ ದೊರೆಯಲ್ಲಿ ಬಿಡುಗಡೆ ಆಗಬೇಕು ಅವನಿಗೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಮಗನು ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾಗಿ ಬಿಡುಗಡೆ. ಯಾರು ಮಗನು? ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ಒಬ್ಬ ವ್ಯಕ್ತಿಗೆ ಅದು ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ. ಆತನು ನಿಮಗೆ ಬಿಡುಗಡೆ ಕೊಡಬೇಕು. ಆತನ ಮುಖಾಂತರ ಬಿಡುಗಡೆ. ಅದಕ್ಕೆ ಯೇಸು ಹೇಳ್ತಾನೆ, ಸತ್ಯವು ತಿಳ್ಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ. ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನ ಆಗಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ನಾವು ಅಂಧಕಾರದಲ್ಲಿ ದೊರೆತನದಿಂದ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದೊಳಗೆ ಸೇರಬಹುದು. ಅಲ್ಲಿ ದೇವರ 14 ಅಧ್ಯಾಯ ಏನು ಹೇಳ್ತದೆ? ಆ ಕುಮಾರಲ್ಲಿ ನಮ್ಮ ಪಾಪಗಳು ಪರಿಹಾರ ಆಗಿ ನಮಗೆ ಬಿಡುಗಡೆ ಆಯಿತು. ಆ ಕುಮಾರನಲ್ಲಿ ನಮ್ಮ ಪಾಪವನ್ನು ಪರಿಹಾರ ಆಗಿ ನಮಗೆ ಬಿಡುಗಡೆ ಆಯಿತು. ಅಂದರೆ ಬಿಡುಗಡೆ ಮಾಡಿದ್ದಾನೆ. ಮಾಡಿದ್ದು ಈಗ ನಂಬಬೇಕು ನಾವು ಅಷ್ಟೇ, ಇನ್ನು ಮಾಡಲಿಕ್ಕೆ ಇಲ್ಲ. ಆತನು ಮಾಡಿ ಆಗಿದೆ. ಮಾಡಿ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿದ್ದಾನೆ. ಆತನು ಹೊಸ ಒಡಂಬಡಿಕೆ ಮಾಡಿದ್ದಾನೆ. ಆ ಹೊಸ ಒಡಂಬಡಿಕೆ ಒಳಗೆ ನಾವು ಬರಬೇಕು. ಆಗ ಮಾತ್ರ ದೇವರ ರಾಜ್ಯದ ಒಳಗೆ ನಾವು ಹೋಗುತ್ತೇವೆ. ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಕ್ರಿಸ್ತ ಯೇಸುವಿನಿಂದಲೂ ಮಾತ್ರ ಸಾಧ್ಯ ಉಂಟು. ಸತ್ಯವೇದ ಹೇಳ್ತಾ ಉಂಟು. ಆತನ ಮಗನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಗೆ ರಕ್ಷಣೆ ಆಗ್ತದೆ.
ಮಗನ ಮುಖಾಂತರ ಮಾತ್ರ ಆಶೀರ್ವಾದಕ್ಕೆ ಕಾರಣ ಆತನಾಗಿದ್ದಾನೆ. ಅದಕ್ಕೋಸ್ಕರ ಆತನ ಮುಖಾಂತರವೇ ನಾವು ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂದು ಯೇಸು ಹೇಳಿದ್ದಾನೆ. ನಾನು ಹೇಳ್ತಾನೆ, ಬೇರೆ ಮಾರ್ಗ ಒಂದು ಹೇಳಿಲ್ಲ. ನಾನೇ ಮಾರ್ಗವಾಗಿದ್ದೇನೆ, ಪರಲೋಕಕ್ಕೆ ಹೋಗುವ ಮಾರ್ಗ ನಾನಾಗಿದ್ದೇನೆ. ಈ ಲೋಕದಲ್ಲಿ ನಾವು ಜೀವಿಸ್ಬೋದು, ಹೇಗೆ ಬೇಕಾದರೂ ಮಾನವನಿಗೆ ದೇವರು ಫ್ರೀ ಮಾಡಿದ್ದಾನೆ, ಫ್ರೀ ಕೊಟ್ಟಿದ್ದಾನೆ, ಫ್ರೀ ವಿಲ್. ಮಾನವನು ಹೇಗೆ ಬೇಕಾದರೂ ಜೀವಿಸ್ತಾ ಇದ್ದಾನೆ. ಆದರೆ ದೇವರು ಏನು ಬಯಸ್ತಾ ಇದ್ದಾನೆ? ಈ ಸತ್ಯ ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾನೆ. ಆದರೆ ಸತ್ಯದ ಹತ್ತಿರ ಬರಬೇಕು. ಬಂದರೆ ಮಾತ್ರ ಸತ್ಯ ತಿಳಿಕೊಳ್ಳಿಕ್ಕೆ ಆಗ್ತದೆ. ಬರುವುದಿಲ್ಲದರೆ ಲೋಕದ ರೀತಿಯಲ್ಲಿ ನಡೆದರೆ, ಲೋಕದ ಆಸೆ ಆಕಾಂಕ್ಷೆ ಅದರ ಹಿಂದೆ ನಾವು ಹೋದರೆ ಆ ಸುಳ್ಳು, ಟೆಂಪರರಿ. ಲೋಕದಲ್ಲಿ ನೀವು ಏನು ಕಾಣ್ತೀರಿ ಅದು ಟೆಂಪರರಿ ಆಗಿದೆ. ಸತ್ಯವೇದ ಹೇಳ್ತದೆ ಒಂದು ದಿವಸ ಅದು ನಾಶವಾಗಿ ಹೋಗ್ತದೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ, ನಾಶ ಆಗ್ತದೆ, ಎಲ್ಲವೂ ನಾಶ ಆಗ್ತದೆ. ಇದು ಎಲ್ಲ ಟೆಂಪರರಿ, ಪರ್ಮನೆಂಟ್ ಒಂದೇ ಇಲ್ಲ. ಈ ಶರೀರ ಕೂಡ ಟೆಂಪರರಿ, ಅದು ಶರೀರ ಕೂಡ ಮಾನವನು ಬಿಡಬೇಕಾಗ್ತದೆ. ಆದರೆ ಆತ್ಮ ಪರ್ಮನೆಂಟ್. ಆತ್ಮ ನಿತ್ಯ ಜೀವಿಸ್ತದೆ. ಅದಕ್ಕೋಸ್ಕರ ದೇವರು ಒಂದೇ ಬಯಸ್ತಾನೆ, ಇವರ ಆತ್ಮ ರಕ್ಷಣೆ ಹೊಂದಬೇಕೆಂದು. ನಾವು ರಕ್ಷಣೆ ಹೊಂದಿದ ನಂತರ ದೇವರು ಬಿಟ್ಟು ಬಿಡ್ತಾನ? ಎಂದಿಗೂ ಬಿಡುವುದಿಲ್ಲ. ಆತನು ನಿನ್ನ ಸಂಗಡನೇ ಇರ್ತಾನೆ. ನೀವು ಮೊರೆ ಇಡುವಾಗ ಆತನ ಹತ್ತಿರವೇ ಇದ್ದಾನೆ. ನಿನ್ನ ಮೊರೆ ಇಡುವಾಗ ಆತನು ನಿನಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಏಕೆಂದರೆ ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ. ಆತನು ಸರ್ವಷ್ಟನಾಗಿದ್ದಾನೆ. ಆತನು ಇಮಾನುಯೇಲ್ ದೇವರಾಗಿದ್ದಾನೆ, ಎಲ್ಲ ಕಡೆಯಲ್ಲಿ ಇರುವ ಆತನಾಗಿದ್ದಾನೆ. ಆತನು ಹೇಳ್ತಾನೆ, 2-3 ಜನ ನನ್ನ ನಾಮದಲ್ಲಿ ಎಲ್ಲಿ ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿ ಬರ್ತೇನೆ. ನಾನು ನಿನ್ನ ಸಂಗಡನೆ ಇದ್ದೇನೆ, ಈ ಲೋಕದ ಅಂತ್ಯ ತನಕ ನಾನಿದ್ದೇನೆ. ನಿನ್ನನ್ನು ನಾನು ಪ್ರೀತಿ ಮಾಡ್ತೇನೆ, ನನ್ನ ಅಂಗೈಯಲ್ಲಿ ನಿನ್ನ ಹೆಸರನ್ನು ಚಿತ್ರಿಸಿದ್ದೇನೆ ಎಂದು ಹೇಳ್ತಾನೆ. ದಿವಾಸಲು ದೇವರು ನೋಡ್ತಾ ಇದ್ದಾನೆ. ನಿನ್ನನ್ನು ಹೆಸರಿಡಿದು ನಿನ್ನನ್ನು ಕರೆಯುತ್ತಾ ಇದ್ದಾನೆ, ಮಗಳೇ ಮಗನೇ ಎಂದು ಕರೆಯುತ್ತಾ ಇದ್ದಾನೆ. ಏಕೆಂದರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾರು ಕೂಡ ನಾಶವಾಗುವುದು ಆತನ ಚಿತ್ತ ಅಲ್ಲ. ಇದು ದೇವರ ಮನಸ್ಸಾಗಿದೆ, ಒಳ್ಳೆಯ ಮನಸ್ಸು. ಏಕೆಂದರೆ ಯೇಸು ಹೇಳ್ತಾನೆ, ನೀವು ಸತ್ಯವೇದ ಓದಿರಿ, ನಾನು ನಿನಗೆ ಏನು ಮಾಡಬೇಕು. ಇವತ್ತು ನಿನಗೆ ಕೂಡ ಕೇಳ್ತಾ ಇದ್ದೇನೆ, ನಿಮಗೆ ಕೇಳ್ತಾನೆ, ನಾನು ನಿನ್ನನ್ನು ಏನು ಮಾಡಬೇಕು? ಮೊರೆ ಇಡಿರಿ, ಆತನ ಹತ್ರ ಮೊರೆ ಇಡಿರಿ. ಮೊರೆ ಇಡುವಾಗ ನಿಮ್ಮ ಪ್ರಾರ್ಥನೆ ಆತನು ಕೇಳುವನಾಗಿದ್ದಾನೆ. ನಿಮ್ಮ ಹೃದಯದ ಶಬ್ದ ಆತನು ನೀವು ಹೇಳುವಾಗ ಆತನು ಕೇಳುತ್ತಾನೆ. ಕೇಳಿ ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ನೀವು ನನ್ನನ್ನು ಪರೀಕ್ಷಿಸಿರಿ ಎಂದು ಹೇಳ್ತಾನೆ. ಪರೀಕ್ಷೆ ಮಾಡಿ ನೋಡಿ ಹೇಳ್ತಾನೆ. ಪರೀಕ್ಷಿಸಿರಿ ಪ್ರಿಯರೇ. ಯಾವಾಗ ನಾವು ಆತನ ಹತ್ತಿರ ಬರ್ತೇವೆ, ಖಂಡಿತ ಆತ ನಿಮಗೆ ಉತ್ತರವಾಗಿದ್ದಾನೆ. ಯಾವ ನೀವು ಸಮಸ್ಯೆಯಲ್ಲಿ ಇರ್ಬೋದು, ಯಾವ ಕಷ್ಟದಲ್ಲಿ ಇರ್ಬೋದು, ಆತನು ಬಿಡುಗಡೆ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ನಿನ್ನ ವಾಕ್ಯ ಕೇಳುವಾಗ ನಿನಗೆ ದೇವರು ಮುಟ್ಟುತ್ತಾನೆ, ಬಂಧನವನ್ನು ಮುರಿದು ಹಾಕ್ತಾನೆ. ನಿಮ್ಮ ಎಲ್ಲ ಬಡತನದ ಎಲ್ಲ ಸಂಗತಿಯನ್ನು ಮುರಿದು ಆತನು ನಿಮಗೆ ಆಶೀರ್ವಾದ ಮಾಡಿ ಆಶೀರ್ವಾದದಿಂದ ನಡೆಸ್ತಾನೆ. ಆತನು ಅಂಥ ದೇವರಾಗಿದ್ದಾನೆ. ಏಕೆ? ಜೀವ ಸ್ವರೂಪನಾದ ದೇವರು ಆತನು. ಆತನಲ್ಲಿ ಜೀವ ಉಂಟು. ನೀನು ಕೂಡ ಜೀವಿಸಬೇಕು, ಈ ಲೋಕದಲ್ಲಿ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕು ಮತ್ತು ನಿತ್ಯಕ್ಕೆ ನೀನು ಸೇರಬೇಕು ಎಂದು ಆತನ ಚಿತ್ತವಾಗಿದೆ. ಪ್ರಿಯರೇ, ಆತ ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನು ಆದಿಯಲ್ಲಿ ಇದ್ದವನು, ಖಾಲಿ 2000 ವರ್ಷ ಮೊದಲಲ್ಲ, ಆದಿಯಲ್ಲಿ ಇದ್ದವನು ಈಗ ನಿನ್ನ ಸಂಗಡ ಇದ್ದಾನೆ. ಆತನು ನಿಮ್ಗೆ ಖಂಡಿತ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳ ಥರ ನೀನು ಮಾತಾಡಿದೆ ಕರ್ತನೇ. ದೇವ ಕರ್ತನೆ, ಈ ಕೇಳಿದ ವಾಕ್ಯವು ಕರ್ತನೆ ಸೈತಾನು ಕದ್ದುಕೊಳ್ಳದಾಗೆ ನಿನ್ನ ಪರಿಶುದ್ಧ ಆತ್ಮನ ಮುದ್ರೆ ಹೊಡೆಯಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ರಕ್ತದ ಕೋಟೆ ಒಳಗೆ ಇಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ದೇವದೂತರು ಇವರ ಸುತ್ತಮುತ್ತ ನಿಲ್ಲಬೇಕಂದು ನಾನು ಪ್ರಾರ್ಥನೆ ಪ್ರೊಟೆಕ್ಟ್ ಮಾಡು ಕರ್ತನೆ. ಇವರಿಗೆ ಕಾಪಾಡು. ಅನುದಿನದ ಆಹಾರ ಇವರಿಗೆ ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಅಗತ್ಯ ಇಲ್ಲಿಂದ ಬರೆದು
ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಂದ ತನ್ನ ಐಶ್ವರ್ಯಕ್ಕೆ ತಕ್ಕಾಗೆ ತನ್ನ ಮಗನ ಮುಖದ ಎಲ್ಲವನ್ನು ಒದಗಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಬ್ಲೆಸ್ ಮಾಡ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.